ಸುವರ್ಣಸೌಧದಲ್ಲಿ 9 ದಿನಗಳಿಂದ ನಡೆದಂತಹ ಚಳಿಗಾಲದ ಅಧಿವೇಶನ ಮುಕ್ತಾಯವಾಗಿದೆ. ಅತ್ತ ಸೆಷನ್ ಅಂತ್ಯವಾಗ್ತಾ ಇದ್ದಂತೆ ಕಾಂಗ್ರೆಸ್ನೊಳಗೆ ಜಾತಿ ಜನಗಣತಿಯ ಜಟಾಪಟಿ ತಾರಕಕ್ಕೇರಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಪರ ವಿರೋಧದ ಚರ್ಚೆಯಾಗ್ತಿದೆ. ಒಂದಷ್ಟು ಶಾಸಕರು ಜಾತಿ ಗಣತಿ ಬೇಕು ಅಂದ್ರೆ ಮತ್ತೊಂದಷ್ಟು ಶಾಸಕರು ಜಾತಿ ಗಣತಿ ಅಂಗೀಕಾರ ಬೇಡವೇ ಬೇಡ ಎನ್ನುತ್ತಿದ್ದಾರೆ. ಈ ಮಧ್ಯೆ ಜಾತಿ ಗಣತಿಯ ವರದಿಯನ್ನ ಸ್ವೀಕಾರ ಮಾಡದಂತೆ ಶಾಮನೂರು ಶಿವಶಂಕರಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಅದು ಅಲ್ಲದೆ ಜಾತಿ ಗಣತಿ ಅಂಗೀಕಾರ ವಿರೋಧಿಸಿ ವೀರಶೈವ ಮಹಾಸಭಾ ಮನವಿ ಸಲ್ಲಿಸಿದೆ. ಈ ಮನವಿ ಪತ್ರದಲ್ಲಿ 24 ಕಾಂಗ್ರೆಸ್ ಶಾಸಕರು ಸಹಿ ಹಾಕಿದ್ದಾರೆ. ಜಾತಿ ಜನಗಣತಿಯಲ್ಲಿ ಭಾಳ ಮಂದಿಗೆ ಒಂದೇನೋ ಆತಂಕದ ವಾತಾವರಣ ಇದೆ. ಯಾಕಂದರೆ ಲಿಂಗಾಯತ್ ಎಲ್ಲ ಸಬ್ ಕಾಸ್ಟ್ಗಳನ್ನು ಡಿವೈಡ್ ಮಾಡಿ ಇವತ್ತು ಲಿಂಗಾಯತ್ ಜಾತಿ ಜನಗಣತಿ ಆಗೈತೆ ಅನ್ನುವಂಥದ್ದು ಎಲ್ಲರಿಗೂ ಒಂದು ಗಮನಕ್ಕೆ ಬಂದೈತಿ. ಮತ್ತೊಂದೆಡೆ ಜಾತಿ ಗಣತಿ ಪರವಾಗಿಯೂ ಕಾಂಗ್ರೆಸ್ ನಾಯಕರು ಬ್ಯಾಟ್ ಬೀಸ್ತಿದ್ದಾರೆ. ಅದರಲ್ಲೂ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಜಾತಿ ಗಣತಿ ಸ್ವಾಗತ ಮಾಡಿದ್ದಾರೆ. ವರದಿ ವಿರೋಧಿಸೋರ ವಿರುದ್ಧ ಕೆಂಡಾಕಾರಿದ್ದಾರೆ. ಜಾತಿ ಗಣತಿ ಅನ್ನೋದು ಎಐಸಿಸಿಯ ನಿಲುವಾಗಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಯಾವ ಶಾಸಕರು ವರದಿಯನ್ನ ವಿರೋಧಿಸುವಂತಿಲ್ಲ ಅಂತ ಕಿಡಿಕಾರಿದ್ದಾರೆ. ನಾನಾದರೂ ಸರ್ಕಾರದಲ್ಲಿ ಒತ್ತಾಯ ಮಾಡೋದಿಷ್ಟೇ, ಜಾತಿ ಗಣತಿಯ ವರದಿಯನ್ನ ಬಹಿರಂಗ ಮಾಡಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಚರ್ಚೆ ಆಗಲಿ, ಆಮೇಲೆ ತಪ್ಪು ಒಪ್ಪುಗಳಿದ್ದರೆ ಅಥವಾ ಸಾಧಕ ಬಾಧಕಗಳನ್ನ ನೋಡಿ ತಿದ್ದುಪಡಿ ಮಾಡೋಕ್ಕೆ ಎಲ್ಲ ಅವಕಾಶಗಳು ಸಹ ಇರುತ್ತೆ. ಭಾಳ ಸ್ಪಷ್ಟವಾಗಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಜನಗಣತಿಗೆ ವಿರೋಧ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದವರು ಸಾಧ್ಯ ಇಲ್ಲ. ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಕಾಂಗ್ರೆಸ್ ನಾಯಕರು ಜಾತಿ ಗಣತಿಯನ್ನ ವಿರೋಧ ಮಾಡ್ತಿದ್ದಾರೆ. ಅಲ್ಲದೆ ಈ ಜಾತಿ ಗಣತಿ ವೈಜ್ಞಾನಿಕವಾಗಿ ಕೂಡಿಲ್ಲ, ಮನೆ ಮನೆಗೆ ಹೋಗಿ ಮಾಹಿತಿ ಪಡೆದು ವರದಿ ಸಿದ್ಧ ಮಾಡಿಲ್ಲ, 8 ವರ್ಷದ ಹಿಂದಿನ ವರದಿಯನ್ನ ಯಥಾವತ್ತಾಗಿ ತರ್ತಿದ್ದಾರೆ. ಹೀಗಾಗಿ ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಿ ಆ ಬಳಿಕ ಅಂಗೀಕಾರ ಮಾಡಬೇಕು ಅಂತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿರೋ ಶಾಮನೂರು ಶಿವಶಂಕರಪ್ಪ ಹೇಳ್ತಿದ್ದಾರೆ. ಇದಕ್ಕೆ ಇತರೆ ಲಿಂಗಾಯತ ಸಮುದಾಯದ ಕಾಂಗ್ರೆಸ್ ನಾಯಕರು ಕೂಡ ಧ್ವನಿಗೂಡಿಸಿದ್ದಾರೆ. ಒಂದು ಭಾಳ ಜನರಲ್ಲಿ ಸಂಶಯ ಇದೆ. ಏನು ಹಿಂದೆ ಒಂದು ಜಾತಿ ಗಣತಿ ಬಗ್ಗೆ ಅಂದರೆ ಸಾಮಾಜಿಕ ಸಮೀಕ್ಷೆ ಬಗ್ಗೆ ಏನೊಂದು ವರದಿ ರೆಡಿಯಾಗಿದೆ, ಅದು ಸರಿಯಾದಂಥ ರೀತಿಯಲ್ಲಿ ಸೈಂಟಿಫಿಕ್ ರೀತಿಯಲ್ಲಿ ಆಗಿಲ್ಲ ಅನ್ನುವಂಥದ್ದು ಒಂದು ಕೂಗಿದೆ. ಆ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಆಗಬೇಕನ್ನುವಂಥದ್ದು ಎಲ್ಲರೂ ಕೂಗಿದೆ. ಆ ಹಿನ್ನೆಲೆಯಲ್ಲಿ ವೀರಶೈವ ಮಹಾಸಭಾದವರು ಅದೇ ರೆಸಲ್ಯೂಷನ್ ಮಾಡಿದ್ದಾರೆ. ಒಂದಷ್ಟು ಶಾಸಕರು ಜಾತಿ ಗಣತಿ ಬೇಕು ಅಂತಿದ್ರೆ ಮತ್ತೊಂದಷ್ಟು ಕಾಂಗ್ರೆಸ್ ಶಾಸಕರು ಈ ವರದಿ ಬೇಡವೇ ಬೇಡ, ಹೊಸದಾಗಿ ವೈಜ್ಞಾನಿಕವಾಗಿ ವರದಿ ತರಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ನಾಯಕರಲ್ಲೇ ಉಂಟಾಗಿರೋ ಈ ಜಟಾಪಟಿಗೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ.